ಕೊಟ್ಟ ಕಂಪ್ಲೇಂಟ್ ವಾಪಸ್ ತಗೊಂಡ್ರಾ? ಯಾಕೆ ಎಂದು ತರುಣ್ ಬಳಿ ಗೊಂದಲದಲ್ಲಿ ಕೇಳಿದಳು ಅದೀರಾ. ಸೂರ್ಯನ ಹೆಸರಿಗೆ ಕಳಂಕ ಬರೋದು ಬೇಡ ಅಂತ ಕಂಪ್ಲೇಂಟ್ ವಾಪಸ್ ತಗೊಂಡ ಎಂದರೆ ಈಗಂತೂ ಅದೀರಾಗೆ ಹುಚ್ಚು ಹಿಡಿಯೋದೊಂದು ಬಾಕಿ ಇತ್ತು. ತರುಣ್, ಅದೇನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಒಂದೇ ಸಲ ನೇರವಾಗಿ ಹೇಳಿ. ಈ ಥರ ಸ್ವಲ್ಪ ಸ್ವಲ್ಪ ಮಾತ್ರ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ಆಗಲೇ ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ, ಅದು ಸೂರ್ಯ ಭಾವಂದೇ ದೇಹ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಂಡ್ರಿ ಅಂತ, ಅದಕ್ಕೂ ಉತ್ತರ ಬೇಕು ನನಗೆ ಎಂದು ರೇಗಿದಂತೆಯೇ ಕೇಳಿದಳು. ಆಗ ನಿಟ್ಟುಸಿರು ಬಿಟ್ಟ ತರುಣ್, ಅದು ಅವನೇ ಅಂತ ಕನ್ಫರ್ಮ್ ಮಾಡೋಕ್ಕೆ 2 ಕಾರಣ ಇತ್ತು. ಒಂದು, ಸೂರ್ಯನ ಕೈಯಲ್ಲಿದ್ದ ಖಡ್ಗ, ಅದು ಅರ್ಚನಾ ಅವನಿಗಾಗಿ ಅಂತ ಕೊಟ್ಟಿದ್ದು. ಅದಾದಮೇಲೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ಸಿಂದ. ಎಂದರೆ ಏನು? ಒಂದು ಖಡ್ಗದಿಂದ? ಹಾಗೆ ಅದು ಯಾರು ಡಾಕ್ಟರ್ ಕೊಟ್ಟ ರಿಪೋರ್ಟಿಂದ ಅದು ಅವ್ರದ್ದೇ ಬಾಡಿ ಅಂತ ಡಿಸೈಡ್ ಮಾಡಿಬಿಟ್ರಾ ಎಂದು ಅನುಮಾನದಿಂದಲೇ ಕೇಳಿದಳು. ಆವತ್ತಿನ ಸ್ಥಿತಿಯಲ್ಲಿ ನಂಬಲೇಬೇಕಾಗಿತ್ತು ಅದೀರಾ ಅವರೇ. ಅವನದ್ದೇ ಕಾರಿನಲ್ಲಿ ಅವನ ಬಾಡಿ ಇರದೆ ಇನ್ಯಾರ ಬಾಡಿ ಇರೋದಕ್ಕೆ ಸಾಧ್ಯ? ಅವನ ಕೈಯಲ್ಲಿ ಇದ್ದ ಖಡ್ಗ ಮತ್ತು ಇನ್ನುಳಿದ ಒಡವೆಗಳು ಅದು ಅವನೇ ಅನ್ನೋದನ್ನು ಹೇಳ್ತಾ ಇರಬೇಕಾದ್ರೆ ನಮ್ಮದೇ ಇರೋಕ್ಕೆ ಹೇಗೆ ಸಾಧ್ಯ? ಅದು ಅವನದೇ ಬಾಡಿ ಅಂತ ನಾವೆಲ್ಲ ನಂಬಿದ್ರು, ಶಿವಯ್ಯ ಅವರು ಮಾತ್ರ ನಂಬಲಿಲ್ಲ. ಯಾಕಂದರೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ಸ್ನಲ್ಲಿ ಸೂರ್ಯ ಡ್ರಗ್ಸ್ ತಗೊಂಡಿದ್ದ ಅಂತ ಮೆನ್ಷನ್ ಮಾಡಿದ್ರು. ಅವನು ನಮ್ಮ ಜೊತೆ ಇದ್ದಾಗ ಡ್ರಿಂಕ್ಸ್ ಮಾಡ್ತಾ ಇದ್ದ ಅನ್ನೋದನ್ನು ಬಿಟ್ಟರೆ ಅವನು ಯಾವತ್ತೂ ಡ್ರಗ್ಸ್ ತಗೊಂಡವನೇ ಅಲ್ಲ. ಡ್ರಿಂಕ್ಸ್ ಮಾಡಿದರೆ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ ಸೂರ್ಯ. ಅಂಥದ್ರಲ್ಲಿ ಆವತ್ತು ಏನಾಯಿತು, ಡ್ರಗ್ಸ್ ಹೇಗೆ ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಪೊಲೀಸರು ಈ ವಿಷಯ ಹೊರಗೆ ಗೊತ್ತಾದರೆ ಸೂರ್ಯ ಅವರಿಗೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಮ ಮಗನ ಮರ್ಯಾದೆ ಹೋಗೋದಲ್ಲದೆ ನಿಮ್ಮ ಬಿಸ್ನೆಸ್ಗೂ ಇದರಿಂದ ದೊಡ್ಡ ಪೆಟ್ಟು ಬೀಳುತ್ತೆ, ಬದುಕಿದ್ದಾಗ ಅಷ್ಟು ದೊಡ್ಡ ಹೆಸರು ಮಾಡಿ ಈಗ ಇದೊಂದು ಕೆಲಸದಿಂದ ಕೆಟ್ಟ ಹೆಸರು ಹೊತ್ಕೊಳ್ಳೋದು ಬೇಡ, ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಅದೂ ಅಲ್ಲದೆ ಮನೆಯಲ್ಲಿ ಮದುವೆ ಆಗೋದು ಹುಡುಗಿ ಬೇರೆ ಇದ್ದಾಳೆ, ಇವರಣ್ಣ ಹೀಗೆ ಅಂತ 4 ಜನಕ್ಕೆ ಗೊತ್ತಾದರೆ ಅವಳ ಲೈಫ್ ಕೂಡ ಹಾಳಾಗುತ್ತೆ ಅಂತ ಇನ್ನು ಏನೇನೋ ಹೇಳಿ ಜೈ ಮತ್ತು ಶಿವಯ್ಯ ಮಾವನ್ ಕನ್ವಿನ್ಸ್ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ರು. ಮೊದಲೇ ಅಣ್ಣನ ಸಾವಿನ ದುಃಖದಲ್ಲಿದ್ದ ಜೈ ಕೂಡ ಅಮ್ಮು ಭವಿಷ್ಯ ಹಾಳಾಗೋದು ಬೇಡ ಅಂತ ಕಂಪ್ಲೇಂಟ್ ವಾಪಸ್ ತಗೊಂಡ. ಮೊದಲೇ ಅರ್ಚನಾ ಮನೆ ಬಿಟ್ಟು ಓಡೋಗಿ ತಮ್ಮ ಮನೆಗೆ ಕೆಟ್ಟ ಹೆಸರು ಬಂದಿದೆ, ಇದ್ರ ಜೊತೆಗೆ ಇದೂ ಕೂಡ ಬೇಡ ಅಂತ ಮನೆಯವರೆಲ್ಲ ಹಿಂದೆ ಸರಿದ್ರು ಎಂದು ಹೇಳಿ ನಿಟ್ಟುಸಿರು ಬಿಟ್ಟ ತರುಣ್ ಮೌನವಾಗಿ ಕುಳಿತನು. ಅವನ ಮಾತು ಕೇಳಿದ ಮೇಲೆ ಅದೀರಾ ತನ್ನ ತಲೆಗೆ ಕೆಲಸ ಕೊಟ್ಟಿದ್ದಳು. ಅಂದರೆ ಅಮ್ಮುವಿನ ವಿಷಯ ಇಟ್ಕೊಂಡು ಮನೆಯವರ ತಲೆಗೆ ಇಲ್ಲ ಸಲ್ಲದ್ದನ್ನೆಲ್ಲ ಹೇಳಿ ಮನೆಯವರ ತಲೆ ಕೆಡಿಸಿದ್ದಾರೆ. ಮೊದಲೇ ಅರ್ಚನಾ ಅಕ್ಕ ಓಡ್ ಹೋದ ಟೆನ್ಷನ್ನಲ್ಲಿದ್ದ ಮೃತ್ಯು ಸೂರ್ಯ ಭಾವನ ಬಗ್ಗೆ ಯೋಚನೆ ಮಾಡೋಕ್ಕೂ ಅವ್ರ ಸುತ್ತಮುತ್ತ ಇರೋರು ಅವಕಾಶ ಕೊಟ್ಟಿಲ್ಲ. ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದೇ ಇದ್ದಾಗ ಏನು ನಡೀತಿದೆ, ಏನಾಗ್ತಾ ಇದೆ ಅನ್ನೋದು ಮೃತ್ಯು ಅವರಿಗೆ ಗೊತ್ತೇ ಆಗಿಲ್ಲ. ಸೂರ್ಯ ಭಾವನ ಬದಲು ಅಲ್ಲಿ ಬೇರೆ ಯಾರದ್ದೋ ದೇಹನ ಎಕ್ಸ್ಚೇಂಜ್ ಮಾಡಿ ಇವರನ್ನೆಲ್ಲ ನಂಬಿಸಿದ್ದಾರೆ. ಅಷ್ಟಕ್ಕೂ ಅರ್ಚನಾ ಅಕ್ಕ ನಿಜವಾಗ್ಲೂ ಓಡೋಗಿದ್ದ ಅಥವಾ ಇದು ಕೂಡ ಯಾರದ್ದೋ ಕುತಂತ್ರನ? ಹಾಗೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಮರೆಯೋ ಹಾಗಿಲ್ಲ, ಅದೇ ನೇಹಾ ಸಾವು. ನೇಹಾ ಸಾವಿಗೂ ಇದಕ್ಕೂ ಏನೋ ಲಿಂಕ್ ಇದೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಒಂದೇ ಕಲ್ಲಲ್ಲಿ 3 ಜನರನ್ನು ಟಾರ್ಗೆಟ್ ಮಾಡಿ ಗೇಮ್ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ನೇಹಾ, ಅರ್ಚನಾ, ಸೂರ್ಯಭಾವ. ಇವ್ರ ಜೊತೆಗೆ ನಿಹಾರಿಕಾಳ ದಾರಿ ತಪ್ಪಿಸಿ ಅವಳನ್ನು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಒಂದು ವೇಳೆ ನಿಹಾರಿಕಾಗೆ ಈ ಆಕ್ಸಿಡೆಂಟ್ ನಾಟಕದ ಬಗ್ಗೆ ಏನಾದರೂ ಗೊತ್ತಿರ್ಬೋದಾ ಎಂದು ಯೋಚಿಸಿದ ಅದೀರಾ ಆ ಕೂಡಲೇ ನಿಹಾರಿಕಾಗೆ ಸಂಜೆ ತನ್ನನ್ನು ಮೀಟ್ ಆಗು ಎಂದು ಮೆಸೇಜ್ ಕಳುಹಿಸಿದಳು. ಈ ಸಮಸ್ಯೆಗಳು ಕಣ್ಣಿಗೆ ಕಾಣಿಸೋಷ್ಟು ಸುಲಭವಾಗಿಲ್ಲ, ಖಂಡಿತ ಇದನ್ನೆಲ್ಲ ಬಿಡಿಸೋಕೆ ಸಮಯ ಬೇಕು ಎಂದು ಆಳವಾದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಅದೀರಾಳನ್ನು ಕೊನೆಗೆ ತರುಣ್ ಎಚ್ಚರಿಸಿದ್ದ. ಅದೀರಾ ಅವರೇ, ನಾನು ಈ ವಿಷಯನೆಲ್ಲ ನಿಮ್ಮ ಹತ್ರ ಹೇಳಿದೆ ಅಂತ ಜೈಗೆ ಹೇಳಬೇಡಿ,
ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ ಎಂದು ವಿನಂತಿಸುವಂತೆ ಕೇಳಿದಾಗ, ನೀವಿಬ್ಬರು ಎಜುಕೇಟೆಡ್ ಪರ್ಸನ್ ಆಗಿ ಬುದ್ಧಿ ಇದ್ದು ಇಲ್ಲದೇ ಇರೋ ಹಾಗೆ ನಡ್ಕೊಂಡಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ. ಯಾವಾಗಲೂ ಎಮೋಷ್ನಲ್ ಆಗಿ ಯೋಚನೆ ಮಾಡಿದ್ರೆ ಸಮಸ್ಯೆಗಳಿಗೆ ಉತ್ತರ ಸಿಗಲ್ಲ. ಕೆಲವೊಮ್ಮೆ ಬುದ್ಧಿಯಿಂದ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇದೆಲ್ಲ ಯಾಕಾಯಿತು, ಹೇಗಾಯಿತು ಅಂತ ಆಗಲೇ ಯೋಚನೆ ಮಾಡಿದರೆ ಎಷ್ಟೋ ಸಮಸ್ಯೆಗಳು ಆಗಲೇ ಬೆಳಕಿಗೆ ಬರ್ತಾ ಇದ್ದು ಅನಿಸುತ್ತೆ ಎಂದು ಹೇಳಿದ ಅದೀರ, ಸರಿ ಬಿಡಿ, ಮೃತ್ಯುಗೆ ನಾನೇನು ಹೇಳಲ್ಲ. ಹಾಗೆ ತರುಣ್, ಇನ್ನೊಂದು ವಿಷಯ, ನನಗೆ ಆ ಪೊಲೀಸ್ ಮತ್ತು ಸೂರ್ಯಭವನ್ ಬಾಡಿ ಎಕ್ಸಾಮಿನ್ ಮಾಡಿದ್ದ ಆ ಡಾಕ್ಟರ್ ಇಬ್ಬರು ಡೀಟೇಲ್ಸ್ ಕೂಡ ಬೇಕು. ಆದಷ್ಟು ಬೇಗ ಅದನ್ನು ಕಲೆಕ್ಟ್ ಮಾಡಿ ನನಗೆ ತಿಳಿಸಿ ಎಂದು ಹೇಳಿದಾಗ, ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೊರಟಿದ್ದ ತರುಣ್. ಅಲ್ಲಿಂದ ಅವಸರವಾಗಿ ಆಫೀಸ್ ಬಳಿಗೆ ಬಂದಿದ್ದ ತರುಣ್ ಅಲ್ಲಿ ಅದಾಗಲೇ ತುಂಬ ಸಮಯದಿಂದ ಅವನಿಗಾಗಿ ಕಾದು ಸಾಕಾದ ಅಮ್ಮು ಮುಖ ಊದಿಸಿಕೊಂಡು ನಿಂತಿದ್ದಳು. ಅದೀರ ಜೊತೆ ಇದ್ದಾಗಲೇ ತುಂಬ ಸಲ ಕಾಲ್ ಹಾಗೂ ಮೆಸೇಜ್ ಮಾಡಿದ್ದಳು ಅಮ್ಮು. ಆದರೆ ಅದೀರ ಜೊತೆ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡುತ್ತಿದ್ದರಿಂದ ಅವಳ ಕಾಲ್ ಪಿಕ್ ಮಾಡಿರಲಿಲ್ಲ. ಹಾಗಾಗಿ ಅಮ್ಮು ಅವನ ಮೇಲೆ ಮುನಿಸಿಕೊಂಡೇ ನಿಂತಿದ್ದಳು. ತಾನು ಬಂದಿದ್ದನ್ನು ನೋಡಿಯೂ ಮುಖ ತಿರುಗಿಸಿ ನಿಂತ ಹುಡುಗಿಯನ್ನು ನೋಡಿ ತನ್ನ ಹಣೆ ತೀಡಿಕೊಂಡಿದ್ದ ತರುಣ್ ಈಗ ಅವಳನ್ನು ಹೇಗೆ ಸಮಾಧಾನ ಮಾಡುವುದು ಎನ್ನುವುದು ತಿಳಿಯದೆ, ಅಮ್ಮು, ಹೊರ್ಗೋಗೋಣ ಅಂದಲ್ಲ, ಟೈಮ್ ಆಯಿತು, ಬಾ ಹೋಗೋಣ ಎಂದು ಮೆಲುಧ್ವನಿಯಲ್ಲಿ ಕರೆದನು. ಆದರೆ ಅದು ತನಗಲ್ಲ ಎನ್ನುವ ರೀತಿ ಎತ್ತಲೋ ನೋಡುತ್ತಾ ನಿಂತಿದ್ದಳು, ಅವನ ಯಾವ ಮಾತಿಗೂ ಉತ್ತರ ಕೊಡದೆ. ಕೋಪ ಬಂದಿದ್ಯಾ ಅಮ್ಮು ನನ್ನ ಮೇಲೆ? ಸಾರಿ ಕಣೆ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರ್ಗೋಗಿದ್ದೆ, ಅದಕ್ಕೆ ನಿನ್ನ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ ಎಂದು ಕಿವಿ ಹಿಡಿದು ಕ್ಷಮೆ ಕೇಳಿದರೂ ಅವಳು ಕರಗಲೇ ಇಲ್ಲ. ಈಗೇನು, ನೀನು ಬರ್ತೀಯೋ ಅಥವಾ ಆ ರಮ್ಯನ್ನೇ ಕರ್ಕೊಂಡು ಹೋಗ್ಲಾ? ತುಂಬ ದಿನದಿಂದ ಹೊರ್ಗೋಗೋಣ ಬಾ ಅಂತ ಕರಿತಾನೇ ಇದ್ಲು. ಈಗ ನೀನು ಬರಲ್ಲ ಅಂದರೆ ಹೇಳು, ಅವಳ ಜೊತೆನೇ ಹೋಗ್ತೀನಿ ಎಂದು ಅವಳನ್ನು ರೇಗಿಸುವಂತೆ ಹೇಳುತ್ತಿದ್ದ ಹಾಗೆ ಅವನ ಬೆನ್ನಿಗೆ ಒಡೆಯೋಕೆ ಶುರು ಮಾಡಿದಳು. ಏನೋ ಹೋಗಲಿ ಪಾಪ, ಒಳ್ಳೆ ಹುಡುಗ ಅಂತ ದೊಡ್ಡ ಮನ್ಸು ಮಾಡಿ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡ್ರೆ ಈಗ ನನ್ನ ಮುಂದೆನೇ ಇನ್ಯಾರದ್ದೋ ಹೆಸರು ಹೇಳಿ ಅವಳ ಜೊತೆ ಹೋಗ್ತೀನಿ ಅಂತೀಯ ಎಂದು ಬೈಯುತ್ತಾ ಅವನಿಗೆ ಹೊಡೆಯುವುದನ್ನು ಮುಂದುವರೆಸಿದರೆ, ಅಯ್ಯೋ ಅಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಪ್ಲೀಸ್ ಅಮ್ಮು, ಸಾರಿ ಸಾರಿ ಎಂದು ಗೋಳಾಡತೊಡಗಿದ. ತನಗೆ ಸುಸ್ತಾಗುವವರೆಗೂ ಹೊಡೆದ ನಂತರ ಅವನಿಂದ ಹಿಂದೆ ಸರಿದರೆ, ಎಂಗೇಜ್ಮೆಂಟ್ ಟೈಮಲ್ಲೇ ನಿಮ್ಮ ಅಣ್ಣ ಹೇಳಿದ್ದ, ಯಾವುದಕ್ಕೂ ಇನ್ನೊಂದು ಸಲ ಯೋಚನೆ ಮಾಡು, ಆಮೇಲೆ ಕಮಿಟ್ ಆದಮೇಲೆ ಇವಳನ್ನು ತಡ್ಕೊಳ್ಳೋದು ಕಷ್ಟ ಇದೆ ಅಂತ. ಆದರೆ ಅವನು ಯಾಕೆ ಹಾಗೆ ಹೇಳ್ದ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಅವನ ಮಾತು ಕೇಳದೆ ಯಾಮಾರ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಎಂದು ಹೇಳಿದವನ ಮಾತಿಗೆ ಅಮ್ಮುವಿನ ಮುಖದಲ್ಲಿ ನಗು ಮೂಡಿತು. ಕೊನೆಗೂ ಅವಳು ಸಮಾಧಾನವಾಗಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟವನು, ನಾನಾದರೆ ನಿನಗಾಗಿ ವರ್ಷಗಟ್ಟಲೆ ಕಾದೆ, ಆದರೆ ನೀನು ನನಗೋಸ್ಕರ ಒಂದು ಅರ್ಧ ಗಂಟೆ ಕಾದಿದ್ದಕ್ಕೆ ಈ ರೀತಿ ಹೊಡಿದ್ಯಲ್ಲ, ಇದು ನಿನಗೆ ಸರಿ ಅನಿಸುತ್ತಾ ಅಮ್ಮು ಎಂದು ಪಾಪದವನ ಹಾಗೆ ಮುಖ ಮಾಡಿ ಹೇಳಿದವನ ಮಾತಿಗೆ, ಸಾಕು ನಿನ್ನ ನಾಟಕ, ಈಗ ಬಾ ಮೂವಿಗೆ ಹೋಗೋಣ, ಆಗಲೇ ಟೈಮ್ ಆಗಿದೆ ಎಂದು ನಗುತ್ತಲೇ ಅವನನ್ನು ಎಳೆದುಕೊಂಡು ಹೋಗಿದ್ದಳು. ಇತ್ತ ಕಡೆ ಅದೀರ ಹಾಗೂ ನಿಹಾರಿಕಾ ಇಬ್ಬರು ಮುಖಾಮುಖಿಯಾಗಿ ಕುಳಿತಿದ್ದರು. ಅದೀರ ತನ್ನನ್ನು ಮೀಟ್ ಮಾಡಬೇಕು ಎಂದು ಮೆಸೇಜ್ ಹಾಕಿದ್ದರಿಂದ ಅದೇ ಕಾಫಿ ಶಾಪ್ಗೆ ನಿಹಾರಿಕಾ ಕೂಡ ಬಂದಿದ್ದಳು. ಅದೀರ ತನ್ನ ತಲೆಯಲ್ಲಿ ಇದ್ದ ಪ್ರಶ್ನೆಯನ್ನು ನಿಹಾರಿಕಾ ಮುಂದೆ ತೆರೆದಿಟ್ಟಿದ್ದಳು. ಅವಳು ಕೇಳಿದ ಪ್ರಶ್ನೆಗೆ ಯೋಚಿಸುತ್ತಾ ಕುಳಿತಿದ್ದ ನಿಹಾರಿಕಾಳನ್ನೇ ಟೆನ್ಷನ್ನಿಂದ ನೋಡುತ್ತಿದ್ದಳು ಅದೀರ. ಈಗೇನಾದರೂ ಅದರ ಬಗ್ಗೆ ತನಗೆ ಗೊತ್ತಿಲ್ಲ ಎಂದು ಬಿಟ್ಟರೆ ಈಗಿರುವ ಸಣ್ಣ ನಿರೀಕ್ಷೆಯು ಹೊರಟು ಹೋಗುತ್ತಲ್ಲ ಎಂದು ಚಿಂತೆಯಾಗಿತ್ತು ಅವಳಿಗೆ. ಅದೀರ, ಆವತ್ತು ನನ್ನ ಗೌರವ್ನ ಹುಡುಕೊಂಡು ಕಾಲೇಜ್ ಹತ್ರ ಹೋಗಿ ಸೆಕ್ಯೂರಿಟಿ ಅಂಕಲ್ ಹತ್ರ ವಿಚಾರಿಸುವಾಗ ಅವಳಾಗಿ ಅವಳೇ ಬಂದು ಮೃತ್ಯುಂಜಯನ ಅಣ್ಣ ಸೂರ್ಯ ಅವ್ರ ಬಗ್ಗೆ ಹೇಳಿದ್ದು. ಆಮೇಲೆ ನೀವು ಯಾರು ಅಂತ ಅವಳನ್ನು ವಿಚಾರಿಸಿದಾಗ ನಾನು ನಿನಗೆ ಒಳ್ಳೆಯದನ್ನೇ ಬಯಸೋ ಹಿತೈಷಿ ಅಂತ ಅಷ್ಟೇ ಹೇಳಿ ಅವಳ ಹೆಸರು ಕೂಡ ಹೇಳಿದೆ, ಹಾಗೆ ಹೊರಟೋದ್ಲು ಎಂದು ನಿಹಾರಿಕಾ ಹೇಳಿದರೆ, ನಿಹಾರಿಕಾ,
ಹಾಗಿದ್ರೆ ಅವಳ ಮುಖ ಪರಿಚಯ ನಿನಗಿದೆಯಾ? ಅವಳನ್ನು ನೋಡಿದ್ರೆ ನೀನು ಗುರುತು ಹಿಡಿಯೋಕ್ಕಾಗುತ್ತಾ ಎಂದು ಅದೀರ ಪುನಃ ಕೇಳಿದಾಗ, ಹೌದು, ನನಗೆ ಅವಳ ಮುಖ ನೆನಪಿದೆ. ಅವಳು ನನ್ನ ಮುಂದೆ ಬಂದು ನಿಂತರೆ ಖಂಡಿತ ಅವಳನ್ನು ಗುರುತಿಡಿತೀನಿ. ನನ್ನಿಂದ ಇಷ್ಟೊಂದು ತಪ್ಪುಗಳನ್ನು ಮಾಡಿಸಿದವಳನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಅದೀರ. ಅವಳೇನಾದರೂ ನನ್ನ ಕೈಗೆ ಸಿಕ್ಕರೆ ನಾನೇ ಅವಳನ್ನು ಕೊಂದಾಕ್ತೀನಿ ಎಂದು ರೋಷದಿಂದ ಹೇಳಿದಳು. ನಿಹಾರಿಕಾ, ಸಮಾಧಾನ ಮಾಡ್ಕೊ. ಇದು ಕೋಪ ಮಾಡಿಕೊಳ್ಳೋ ಸಮಯ ಅಲ್ಲ. ಈಗ ನಾವು ಒಂದೊಂದು ಹೆಜ್ಜೆ ಕೂಡ ತುಂಬ ಜಾಗ್ರತೆಯಿಂದ 100 ಸಾರಿ ಯೋಚನೆ ಮಾಡಿ ಇಡಬೇಕು. ಹಾಗೆ ನಾನು ನಿನ್ನ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಕೇಳಬೇಕು. ನಿನಗೆ ಸೂರ್ಯ ಭಾವನ ಕಿಡ್ನಾಪ್ ಮಾಡೋಕ್ಕೆ ಸಹಾಯ ಮಾಡಿದ ವ್ಯಕ್ತಿ ಯಾರು? ಆವತ್ತು ಕಾರ್ನಲ್ಲಿ ಅವ್ರ ಬದಲಾಗಿ ಇದ್ದ ಆ ದೇಹ ಯಾರದ್ದು? ನಿನಗಿದ್ರ ಬಗ್ಗೆ ಗೊತ್ತಿರೋ ಅಷ್ಟು ಹೇಳು. ಇದರಿಂದ ಕೂಡ ಸಹಾಯ ಆಗ್ಬೋದು ಎಂದಳು ಅದೀರ. ಅದ್ಯಾರು ಅಂತ ಗೊತ್ತಿಲ್ಲ ಅದೀರ. ಆವತ್ತು ನನಗೆ ಸಹಾಯ ಮಾಡಿದ ಕೂಡ ಅದೇ ಹುಡುಗಿ. ಮತ್ತು ಅವತ್ತು ಆ ಹುಡುಗಿ ಜೊತೆ ಇನ್ನೊಬ್ಬ ಕೂಡ ಬಂದಿದ್ದ. ನನಗನ್ಸುತ್ತೆ ಅದು ಅವಳ ಲವರ್ ಇರಬೇಕು ಅಂತ. ನೀವು ಸೂರ್ಯನ ಕರ್ಕೊಂಡು ಹೋಗಿ ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳಿ ನನ್ನನ್ನು ಕಳಿಸ್ದ ಎಂದು ನಿಹಾರಿಕಾ ಹೇಳಿದರೆ ಅದೀರ ತಲೆ ಮತ್ತಷ್ಟು ಹಾಳಾಗಿತ್ತು. ಆದರೆ ಅವರ ಹಿಂದಿನ ಟೇಬಲ್ನಲ್ಲಿ ಕುಳಿತು ಇಷ್ಟು ಹೊತ್ತು ಅವರಿಬ್ಬರ ಮಾತುಗಳನ್ನೇ ಕೇಳಿಸಿಕೊಂಡು ಕುಳಿತಿದ್ದ ಇಬ್ಬರು ವ್ಯಕ್ತಿಗಳು ಸಿಟ್ಟಿನಲ್ಲಿ ಹಲ್ಲು ಕಡಿದಿದ್ದರು. ಆದರೆ ಇವರಿಬ್ಬರ ಕಡೆ ಗಮನ ಇಲ್ಲದ ಅದೀರ ಹಾಗೂ ನಿಹಾರಿಕಾ ತಮ್ಮದೇ ಮಾತುಕತೆಯಲ್ಲಿ ಮುಳುಗಿ ಹೋಗಿದ್ದರು. ನಾನು ಆವತ್ತೇ ನಿನಗೆ ಹೇಳಿದ್ದೆ, ಈ ಅನಿಷ್ಟ ನಿಹಾರಿಕಾನ ಮುಗಿಸ್ಬಿಡೋಣ, ಅವಳು ಇದ್ದಷ್ಟು ಸಮಯ ನಮಗೆ ತಲೆನೋವು ತಪ್ಪಿದ್ದಲ್ಲ ಅಂತ. ಆದರೆ ನೀನೇ ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಳ್ದೆ ಉಡಾಫೆಯಾಗಿ ಇನ್ನೊಂದು ದಿನ ಮುಗಿಸಿದ್ರೆ ಆಯಿತು ಅಂತ ಹೇಳಿದೆ. ಈಗ ನೋಡು ಏನಾಯಿತು ಅಂತ. ಈಗ ಅದೀರಾಗೆ ಗೊತ್ತಾದ ಈ ವಿಷಯ ಮೃತ್ಯುಂಜಯನಿಗೆ ಗೊತ್ತಾದರೆ ಖಂಡಿತ ನಮಗೆ ಉಳಿಗಾಲ ಇಲ್ಲ ಎಂದು ಸಿಟ್ಟಿನಲ್ಲಿ ಬುಸುಗುಡುತ್ತಾ ಕುಳಿತಿದ್ದಳು. ಡಾರ್ಲಿಂಗ್, ತುಂಬ ಯೋಚನೆ ಮಾಡಬೇಡ. ಈಗಾಗಲೇ ನಾನೊಂದು ಉಪಾಯ ಮಾಡಿದ್ದೇನೆ. ಅದ್ರ ಪ್ರಕಾರ ನಡೆದ್ರೆ ಈ ವಿಷಯ ಮೃತ್ಯುಂಜಯನಿಗೆ ತಲುಪೋದು ಹಾಗಿರಲಿ, ಅದು ಇವರಿಬ್ಬರಲ್ಲೇ ಮಣ್ಣಾಗುತ್ತೆ ಎಂದು ಆತ ಹೇಳಿದರೆ, ಏನದು ಎಂದು ಅನುಮಾನದಿಂದಲೇ ಕೇಳಿದಳು ಆಕೆ. ಆಗ ಅವಳಿಗೆ ತನ್ನ ಪ್ಲ್ಯಾನ್ ಬಗ್ಗೆ ಪೂರ್ತಿಯಾಗಿ ವಿವರಿಸಿ ಹೇಳಿದವನು ನಿಹಾರಿಕಾ ಹಾಗೂ ಅದೀರ ಇಬ್ಬರನ್ನು ನೋಡಿ ವ್ಯಂಗ್ಯವಾದ ನಗು ಬೀರಿದನು. ಮುಂದುವರಿಯುವುದು.